ಚಿಕ್ಕಬಳ್ಳಾಪುರದ ವರದಳ್ಳಿ ಗ್ರಾಮದಲ್ಲಿ ಈ ಹಕ್ಕಿ ಜ್ವರ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಎರಡನೇ ದಿನವೂ ಕೂಡ ಸೋಡಿಯಂ ದ್ರಾವಣ ಮತ್ತು ಹೈಡ್ರೋಕ್ಲೋರೈಡ್ ಇದನ್ನ ಸಿಂಪಡಣೆ ಮಾಡಲಾಗ್ತಾ ಇದೆ ಆ ಗ್ರಾಮದಲ್ಲಿ. ಸೊ ಯಾವಾಗ ಈ ವರದಳ್ಳಿ ಗ್ರಾಮದಲ್ಲಿ ಹಕ್ಕಿ ಜ್ವರ ಪತ್ತೆ ಆಯಿತೋ ಈಗ ಎರಡನೇ ದಿನ ಕೂಡ ಸೋಡಿಯಂ ದ್ರಾವಣ ಹೈಡ್ರೋಕ್ಲೋರೈಡನ್ನು ಸಿಂಪಡಣೆ ಮಾಡಲಾಗ್ತಾ ಇದೆ. ಗ್ರಾಮದ ರಸ್ತೆಗಳಿಗೂ ಮನೆಗಳಿಗೂ ಸಿಂಪಡಣೆ ಮಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಾ. JCB ಮೂಲಕ ಗ್ರಾಮದ ಚರಂಡಿಗಳ ಸ್ವಚ್ಛತಾ ಕಾರ್ಯ ಕೂಡ ನಡೀತಾ ಇದೆ. ಕೋಳಿಗಳ ಸಾಮೂಹಿಕ ಹತ್ಯೆಗೆ ಅಧಿಕಾರಿಗಳು ತಯಾರಿಯನ್ನು ಮಾಡ್ಕೋತಾ ಇದ್ದಾರೆ. ಪಕ್ಕದಲ್ಲಿರ್ತಕ್ಕಂಥ ತೆಲಂಗಾಣ, ಆಂಧ್ರದಲ್ಲಿ ವಿಪರೀತ ತಾಂಡವವಾಡ್ತಾ ಇದೆ ಹಕ್ಕಿ ಜ್ವರ. ಹಾಗಾಗಿ ಇನ್ನೂ ಕಾಣಿಸ್ತಾ ಇದೆ ಈ ಕ್ರಮ ತಗೋತಾ ಇದ್ದಾರೆ. ಇನ್ನು ಈ ವರದಳ್ಳಿ ಗ್ರಾಮದಲ್ಲಿ ಈಗ ವಾಹನಗಳ ತಪಾಸಣೆಯನ್ನ ಮಾಡ್ತಾ ಇದ್ದಾರೆ. ವರದಳ್ಳಿ ಗ್ರಾಮದ ಮುಂಭಾಗದ ರಸ್ತೆಗೆ ಅಡ್ಡಲಾಗಿ ಬ್ಯಾರಿಕೇಡ್ ಹಾಕಿ ಗ್ರಾಮದಿಂದ ಹೊರ ಹೋಗುವ ಮತ್ತು ಒಳಬರುವ ವಾಹನಗಳ ತಪಾಸಣೆ. ಯಾಕೆ ಅಂದರೆ ಈಗ ಸಾಮೂಹಿಕವಾಗಿ ಕೋಳಿಗಳ ಹತ್ಯೆ ಮಾಡೋದಕ್ಕೆ ತಯಾರಿ ಆಗ್ತಿದೆಯಲ್ಲ, ಜನ ಏನು ಮಾಡ್ಬಿಡ್ತಾರೆ, ನಮ್ಮ ಕೋಳಿಗಳು ಸತ್ತೋಗ್ಬಿಡುತ್ತೆ, ನಮಗೆ ಲಾಸ್ ಆಗುತ್ತೆ ಅಂತ ಕೋಳಿಗಳನ್ನ ವಾಹನದಲ್ಲಿ ಸಾಗಿಸ್ತಾ ಇದ್ದಾರಂತೆ ಬೆಂಗಳೂರು ಕಡೆಗೆಲ್ಲ. ನಿನ್ನೆ ರಾತ್ರಿ ಏನೋ ಒಂದು 10,000 ಕೋಳಿನ ಯಾರೋ ಸಾಗಿಸಿದ್ದಾರೆ ಅಂತ ಮಾಹಿತಿ ಇದೆ. ಹಾಗಾಗಿ ಈಗ ವಾಹನಗಳನ್ನ ಚೆಕ್ ಮಾಡ್ತಾ ಇದ್ದಾರೆ. ಪೊಲೀಸರು, ಕಂದಾಯ ಇಲಾಖೆ ಮತ್ತು ಪಶುವೈದ್ಯಕೀಯ ಇಲಾಖೆಯ ಅಧಿಕಾರಿಗಳು ತಪಾಸಣೆ ಮಾಡಿ ಇವರು ಕೋಳಿಗಳನ್ನು ಸಾಗಿಸ್ತಿಲ್ಲ ಅಂತ ಕನ್ಫರ್ಮ್ ಆದಮೇಲೆ ಬಿಡ್ತಾ ಇದ್ದಾರೆ. ಯಾಕೆಂದರೆ ಆಲ್ರೆಡಿ ಹೇಳಿಬಿಟ್ಟಿದ್ದಾರೆ, ನಿಮ್ಮಲ್ಲಿರೋ ಎಲ್ಲ ಕೋಳಿಗಳನ್ನ ನಮಗೆ ಕೊಡಿ, ಅದನ್ನು ಸಾಮೂಹಿಕವಾಗಿ ನಾವು ಕೊಲ್ಲೇಬೇಕು ಅಂತ ಹೇಳಿದ್ದಾರೆ. ಈ ಕೋಳಿ ಫಾರಮ್ಗಳನ್ನ ಇಟ್ಕೊಂಡ್ರವರು ಸಾವಿರಾರು ಕೋಳಿಗಳನ್ನ ಸಾಕಿರ್ತಾರಲ್ಲ, ಎಲ್ಲೋ ಬೇಕು ಪಾಪ ಅವರು. ಹಾಗಂತ ಬಿಡೋಕ್ಕೂ ಆಗಲ್ಲ, ಇದರಿಂದ ಜನರಿಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಈಗ ಅದನ್ನು ಸಾಮೂಹಿಕ ಹತ್ಯೆ ಮಾಡಬೇಕು ಅಂತ ಎಲ್ಲರೂ ನಿಮ್ಮ ಕೋಳಿ ಕೊಡಿ ಅಂತ ಕೇಳಿದ್ದಾರೆ. ಸಾಗಣೆ ಮಾಡೋದನ್ನು ಬಿಟ್ಟಿದ್ದಾರೆ. ಸೊ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಟ್ಟಾರೆ ನನ್ನ ಕೊಲೀಗ ಮುದ್ದುಕೃಷ್ಣ ಅವರಿಂದ ಮತ್ತಷ್ಟು ಮಾಹಿತಿ ಪಡ್ಕೊಳ್ಳೋಣ. ಮುದ್ದುಕೃಷ್ಣ, ಈಗ ವರದಳ್ಳಿ ಗ್ರಾಮದಲ್ಲಿ ಹಕ್ಕಿ ಜ್ವರ ಪತ್ತೆಯಾದ ಬೆನ್ನಲ್ಲಿ ನಿನ್ನೆ ಮತ್ತು ಇವತ್ತು ಓವರಾಲ್ ಕೈಗೊಂಡಿರ್ತಕ್ಕಂಥ ಕ್ರಮಗಳು ಏನೇನು ಅಂತ ಅಂದ್ಬಿಟ್ಟು. ಖಂಡಿತ ಅರವಿಂದ್, ಈಗಾಗಲೇ ಕೂಡ ವರದಳ್ಳಿ ಗ್ರಾಮದಲ್ಲಿ ಎರಡನೇ ದಿನ ಈಗಲೂ ಕೂಡ ಭಾರಿ ಕಟ್ಟೆಚ್ಚರವನ್ನು ವಹಿಸಲಾಗ್ತಾ ಇದೆ. ಇವತ್ತು ಗ್ರಾಮದ ಎಲ್ಲ ರಸ್ತೆಗಳಿಗೂ ಕೂಡ ಇವತ್ತು ಸೋಡಿಯಂ ಹೈಡ್ರೋಕ್ಲೋರೈಡ್ ದ್ರಾವಣವನ್ನು ಸಿಂಪಡಣೆ ಮಾಡಲಾಗ್ತದೆ. 1 ಇಂಚು ಜಾಗನೂ ಬಿಡ್ತಾ ಇಲ್ಲ. ಒಂದು ವಾಹನದಲ್ಲಿ ಇಡೀ ಗ್ರಾಮದ ಎಲ್ಲೆಲ್ಲಿ ಬೀದಿ ಇರುತ್ತೆ ಎಲ್ಲ ಕಡೆ ಹೋಗಿ ಒಂದು ದ್ರಾವಣವನ್ನು ಸಿಂಪಡಣೆ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದೆ. ಗ್ರಾಮದ ರಸ್ತೆಗಳು ಮತ್ತು ಚರಂಡಿಗಳಿಗೆ ಇವತ್ತು ಬ್ಲೀಚಿಂಗ್ ಪೌಡ್ರನ್ನು ಸಿಂಪಡಣೆ ಮಾಡುವಂಥ ಕೆಲಸ ಆಗ್ತಾಯಿದೆ. ಮತ್ತೊಂದು ಕಡೆ ಈಗಾಗಲೇ ಕೂಡ ವರದಳ್ಳಿ ಗ್ರಾಮದ ಮುಖ್ಯ ರಸ್ತೆ ಏನಿದೆ, ಸಂಪರ್ಕ ಕಲ್ಪಿಸುವಂಥ ಮುಖ್ಯ ರಸ್ತೆಗೆ ಈಗಾಗಲೇ ಕೂಡ ಬ್ಯಾರಿಕೇಟನ್ನು ಹಾಕಿ ರಸ್ತೆಗೆ ಅಡ್ಡಲಾಗಿ ಈಗಾಗಲೇ ಪೊಲೀಸರು ಸೇರಿದಂತೆ ಪಶುವೈದ್ಯ ಇಲಾಖೆಯ ಅಧಿಕಾರಿಗಳು ಮತ್ತು ಕಂದಾಯ ಇಲಾಖೆಗಳು ಕಾವಲು ಕಾಯ್ತಾ ಇದ್ದಾರೆ. ಯಾವುದೇ ರೀತಿಯ ಈ ಗ್ರಾಮದ ಕೋಳಿಗಳು ಹೊರಗಡೆ ಹೋಗಬಾರ್ದು, ಒಳಗಡೆಗೆ ಮತ್ತು ಯಾವುದೇ ರೀತಿಯ ಹೊಸ ಕೋಳಿಗಳು ಬರಬಾರ್ದು ಅನ್ನೋಂಥ ರೀತಿಯಲ್ಲಿ ಇವತ್ತು ನಾಕಾಬಂದಿಯನ್ನು ಹಾಕಿ ವಾಹನಗಳ ತಪಾಸಣೆಯನ್ನು ಮಾಡಲಾಗ್ತಾ ಇದೆ. ಮತ್ತೊಂದು ಕಡೆ ಈಗಾಗಲೇ ಕೂಡ ಗ್ರಾಮದಲ್ಲಿ ದಿನದಿಂದ ದಿನಕ್ಕೆ ಕೋಳಿಗಳ ಸಾವಿನ ಪ್ರಕರಣಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಇವತ್ತು ಕೂಡ ಮುನಿಕುಮಾರ್ ಅಂತಕ್ಕಂಥವರ ಮನೆಯಲ್ಲಿ 8 ಕೋಳಿಗಳು ಸಾವನ್ನಪ್ಪಿದೆ. ನಿನ್ನೆ 8 ಕೋಳಿಗಳು ಸಾವನ್ನಪ್ಪಿತ್ತು. ಒಟ್ಟು 16 ಕೋಳಿಗಳು ಸಾವನ್ನಪ್ಪಿತ್ತು. ಈ ರಾತ್ರಿ ಕೂಡ ಇವತ್ತು ಡಂಗೂರವನ್ನು ಸಾರಿಸಿ ಈಗಾಗಲೇ ಕೂಡ ಹಕ್ಕಿ ಜ್ವರ ದೃಢ ಆಗಿರೋದ್ರಿಂದ ಗ್ರಾಮದಲ್ಲಿರುವಂತಹ ಎಲ್ಲ ಗ್ರಾಮಸ್ಥರು ಕೂಡ ತಮ್ಮ ಕೋಳಿಗಳನ್ನು ಪಶು ವೈದ್ಯಕೀಯ ಇಲಾಖೆಯ ಅಧಿಕಾರಿಗಳ ಕೈಗೆ ವಶಕ್ಕೆ ಒಪ್ಪಿಸಬೇಕು ಅನ್ನೋಂಥ ಮಾಹಿತಿಯನ್ನು ಕೊಟ್ಟಿದ್ರು, ಡಂಗೂರವನ್ನು ಸಾರಿದ್ರು. ಹಾಗಾಗಿ ಗ್ರಾಮಸ್ಥರು ಎಲ್ಲೋ ಒಂದು ಕಡೆ ಹಿಂದೇಟನ್ನು ಹಾಕ್ತಾ ಇದ್ದಾರೆ. ತಮ್ಮ ಕೋಳಿಗಳನ್ನು ಕೊಟ್ಟರೆ ನಮಗೇನು ಬರೋದಿಲ್ಲ ಅನ್ನೋಂಥ ರೀತಿಯಲ್ಲಿ ಎಂದಿನಂತೆ ಅವುಗಳನ್ನು ಬೀದಿಗೆ ಬಿಟ್ಬಿಟ್ಟಿದ್ದಾರೆ. ಈಗ ಆ ಕೋಳಿಗಳನ್ನು ಹಿಡಿಯೋದೇ ಒಂದು ರೀತಿ ಅರಸಾಹಸದ ಕೆಲಸ ಪಶುವೈದ್ಯಕೀಯ ಇಲಾಖೆ ಅಧಿಕಾರಿಗಳಿಗಾಗುತ್ತೆ. ಮತ್ತೊಂದು ಕಡೆ ಈ ಎಲ್ಲ ಕೋಳಿಗಳನ್ನು ಸಾಮೂಹಿಕವಾಗಿ ಹಿಡಿದು ಹತ್ಯೆ ಮಾಡಬೇಕು ಅನ್ನೋಂಥ ನಿರ್ಧಾರಕ್ಕೆ ಈಗಾಗಲೇ ಕೂಡ ಜಿಲ್ಲಾಡಳಿತ ಬಂದಿದೆ. ಹಾಗಾಗಿ ಮಧ್ಯಾಹ್ನದಷ್ಟೊತ್ತಿಗೆ ಒಂದು ಆದೇಶ ಬರುತ್ತೆ. ಆ ಆದೇಶಕ್ಕಾಗಿ ಈಗಾಗಲೇ ಕಾಯ್ತಾ ಇದೆ. ಅದಕ್ಕೆ ಬೇಕಾದಂಥ ಎಲ್ಲ ತಯಾರಿಗಳನ್ನು ಕೂಡ ಈಗಾಗಲೇ ಮಾಡಿಕೊಂಡಿರುವಂಥದ್ದು. ಅಂದರೆ ಗ್ರಾಮ ಹೊರವಲಯದಲ್ಲಿರ್ತಕ್ಕಂಥ ಒಂದು ಸ್ಮಶಾನವೊಂದರಲ್ಲಿ ಈಗಾಗಲೇ ಕೂಡ ಜಾಗವನ್ನು ಗುರುತಿಸಲಾಗಿದೆ. ಅಲ್ಲಿ
2 ಅಡಿ ಅಗಲ ಮತ್ತು 2 ಅಡಿ ಉದ್ದವಾದಂಥ ಒಂದು ದೊಡ್ಡದಾದ ಗುಂಡಿಯನ್ನು ಹಾಕಲಾಗುತ್ತೆ. ಆ ಗುಂಡಿಗೆ ಮೊದಲು ಈ ಸುಣ್ಣದ ಕಲ್ಲನ್ನು ಹಾಕಲಾಗುತ್ತೆ. ತದನಂತರ ಏನು ಗ್ರಾಮದಲ್ಲಿ ವಶಕ್ಕೆ ಪಡೆದಿರ್ತಾರೆ ಆ ಕೋಳಿಗಳನ್ನು ತೆಗೆದುಕೊಂಡು ಹೋಗಿ ಕೊಂದು ಅದರಲ್ಲಿ ಹಾಕ್ಬಿಟ್ಟು ಅದರ ಮೇಲೆ ಮತ್ತೆ ಸುಣ್ಣ ಮತ್ತು ಚೀಲಗಳನ್ನು ಮುಚ್ಚಾಕಲಾಗುತ್ತೆ. ತದನಂತರ ಅದಕ್ಕೆ ಒಂದು ಡೇಂಜರ್ ಬೋರ್ಡ್ ಅಂತೇಳಿ ಒಂದು ಬೋರ್ಡನ್ನು ಅಂಟಿಸಲಾಗುತ್ತೆ. ಕಾರಣ ಯಾಕಂತಂದರೆ ಆ ಜಾಗಕ್ಕೆ ಯಾರು ಕೂಡ ಮತ್ತೆ ಹೋಗಬಾರ್ದು ಆ ಪ್ರದೇಶಕ್ಕೆ ಅನ್ನೋಂಥ ರೀತಿಯಲ್ಲಿ ಈ ರೀತಿಯ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಈಗಾಗಲೇ ಕೂಡ ಜಿಲ್ಲಾಡಳಿತ ತೀರ್ಮಾನ ಮಾಡ್ತಾ ಇದೆ ಮತ್ತು ಅದಕ್ಕೆ ಬೇಕಾದಂಥ ಸಕಲ ತಯಾರಿಗಳನ್ನು ಕೈಗೊಳ್ಳೋದಕ್ಕೆ ಈಗಾಗಲೇ ಮುಂದಾಗಿರುವಂಥ ಇವತ್ತು ಗ್ರಾಮಸ್ಥರು ನಮ್ಮ ಜೊತೆ ಅವರ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಕೋಳಿಗಳು ಸತ್ತಿದೆ ಅಂತ ಹೇಳಿದ್ರು. ಯಾವಾಗ ಸತ್ತಿತ್ತು, ಹೇಗೆ ಸತ್ತಿತ್ತು ಅಂತ? ನಿನ್ನೆಯಿಂದ ನಂಗೆ ಅದೇ ಸತ್ತಾಯಿತು ಸರ್. ಎಷ್ಟು ಕೋಳಿಗಳು? 16 ಕೋಳಿ ಸತ್ತಾಯಿದೆ. ಯಾವ ರೀತಿ ಅದು ಸಾಯ್ತಾ ಇದೆ? ಅದಂಗೆ ಅದೇ ಸಾಯ್ತಾ ಇದೆ. ನಿಮಗೆ ಆತಂಕ ಇದೆಯಾ? ಹ್ಞೂ ಸರ್, ಇದು ಅದಂಗೆ ಅದೇ ಸಾಯ್ತಾ ಇದೆ. ಎಷ್ಟು ಕೋಳಿಗಳು ಸಾಕಿದ್ರಿ? 20. ಇವತ್ತು ಎಷ್ಟು ಸತ್ತಿದೆ? 28, ನೆನ್ನೆ ಒಟ್ಟು 16 ಸತ್ತಿದೆ. ಅರವಿಂದ್, ಹೀಗೆ ಮನೆಯಲ್ಲಿ ಇದ್ದಂಥ ಕೋಳಿಗಳು ದಿಢೀರಂತ ಈಗಲೂ ಕೂಡ ಸಾಯ್ತಾ ಇರುವಂಥದ್ದು ಮರುಕಳಿಸ್ತಾ ಇದೆ. ಅಂದರೆ ಅಕ್ಕಿ ಜ್ವರ ಇರೋದು ದೃಢ ಆಗಿದೆ. ಹಾಗಾಗಿ ಇವತ್ತು ಅಧಿಕಾರಿಗಳು ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವಲ್ಲಿ ನಿರತರಾಗಿರುವಂಥದ್ದು. ಮುದ್ದು ಕೃಷ್ಣ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ಸ್ವಲ್ಪ ಇದನ್ನು ಗಂಭೀರವಾಗಿ ತಗೊಂಡಂಗೆ ಕಾಣಿಸ್ತಾ ಇದೆ. ತಗೊಳ್ಳೇಬೇಕು, ಬೇರೆ ದಾರಿ ಇಲ್ಲ. ಮನುಷ್ಯರ ಆರೋಗ್ಯದ ಮೇಲೆ ದುಷ್ಪರಿಣಾಮಗಳನ್ನ ಬೀರಕ್ಕೆ ಶುರು ಮಾಡಿಬಿಟ್ರೆ ಆಮೇಲೆ ಅದನ್ನು ಕಂಟ್ರೋಲಿಗೆ ತಗೊಳ್ಳೋದು ಕಷ್ಟ. ಹಾಗಾಗಿ ಅಲ್ಲಿರ್ತಕ್ಕಂಥ ಪೊಲೀಸರು, ಕಂದಾಯ ಇಲಾಖೆ, ಪಶುವೈದ್ಯಕೀಯ ಇಲಾಖೆ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಇದನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ.